ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2022 ಮಾಡಲು ಸಿಂಗಲ್ ಓನರ್ ಗಾಡಿ ಅಶೋಕ್ ಲೈಲ್ಯಾಂಡ್ ದೋಸ್ತ್ ಪ್ಲಸ್ 5 ವೋಲ್ಟ್ ಗಾಡಿ ಸೇಲೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ನಂಬರ್ ಸಿಗಲಿಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇನ್ನು ಇದೇ ಥರ ನಿಮ್ಮದು ಯಾವ ಥರ ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ, ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳ್ದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡೋಕ್ಕೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಶೋಕ್ ಲೈಲ್ಯಾಂಡ್ ದೋಸ್ತ್ ಪ್ಲಸ್ ಅದು? ಹಾಂ, ಅಶೋಕ್ ಲೈಲ್ಯಾಂಡ್ ದೋಸ್ತ್ ಪ್ಲಸ್ ಸರ್, 5 ಬೋಲ್ಟಿಂದ ರೀ. ಹಾಂ. ಅದು 2022 ಮಾಡಲ್ ರೀ. ಅದು ಶೋರೂಮ್ ತೊಗೊಂಡಿದ್ದು ಗಾಡಿ ರೀ, ಫಸ್ಟ್ ಓನರ್. ನೀವೇ ಫಸ್ಟ್ ಓನರಾ? ಹೌದು ಸರ್. ಓಕೆ, 2022? ಹೌದು ಸರ್. ಓಕೆ. ಈಗ ಕಿಲೋಮೀಟ್ರ್ ಎಷ್ಟು ಹೊಡಿ ಸರ್ ಗಾಡಿ? ಕಿಲೋಮೀಟ್ರ್ 75 ಸಮಥಿಂಗ್ ಆಗಿದೆ ಸರ್. ಏನು ಶೋರೂಮಲ್ಲೇ ಮಾಡಿಸಿದ್ರಾ, ಸರ್ವಿಸ್ ಹೊರಗಡೆನಾ? ಶೋರೂಮ್ ಅದು. ಇಲ್ಲೇವರೆಗೂ ಶೋರೂಮಲ್ಲೇ ಮಾಡಿಸ್ತಿದ್ದೀರಾ? ಹ್ಞೂ ಸರ್. ಓಕೆ. ಗಾಡೀಲಿ ಟೈರ್ ಪರ್ಸೆಂಟೇಜ್ ಎಲ್ಲ ಹೆಂಗಿದೆ ಸರ್? ಟೈರ್ ಪರ್ಸೆಂಟೇಜ್ ಇನ್ನೂ ಅದೇ ಸರ್, ಇನ್ನೂ ಹಾಕಿ ಭಾಳ ಒಂದು 2.5 ಅಥವಾ 3 ತಿಂಗಳು ಆಗಿರ್ಬೋದು ರೀ. ಇನ್ನೂ 75% ಅಬವ್ ಇರ್ಬೋದು ರೀ. ಓಕೆ. ಗಾಡಿ ಎಲ್ಲ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ? ಪೂರಾ ಕಂಡೀಷನ್ ಅದು ಸರ್ ಗಾಡಿ. ಹಾಂ. ಓಕೆ. ಬಾಡಿ ಅದು ಹಿಂದ್ಗಡೆ ಟಾಪ್ ಫುಲ್ ಇದೆಯಾ, ಆಫ್ ಇದೆಯಾ ಸರ್? ಫುಲ್ ಅದ ಸರ್, ಹಾಕ್ಬೋದು. ಅದು ನಟ್ ಬೋಲ್ಟ್ ಸಿಸ್ಟಮ್ ಅದ ರೀ. ಬೇಕಂದ್ರೆ ಹಾಕ್ಬೋದು ರೀ, ಬ್ಯಾಡ ಅಂದ್ರೆ ತೆಗೆದಿಡ್ಬೋದು ರೀ. ಓಕೆ. ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿತ್ತು ಒಳಗಡೆ? ಏನು ಸರ್? ಪ್ಲಾಟ್ಫಾರ್ಮು ಒಳಗಡೆ ತೊಟ್ಟಿ ಎಲ್ಲ ಚೆನ್ನಾಗಿತ್ತಾ? ಎಲ್ಲ ಚೆನ್ನಾಗಿದೆ ಸರ್. ಓಕೆ. ಅಂದರೆ ಈಗ ತೊಗೊಳೋರಿಗೆ ಏನು ಗಾಡಿ ಖರ್ಚೇನಿಲ್ಲ, ಟಿಂಕರ್ ಕೆಲಸ ಏನೇನು ಖರ್ಚಿಲ್ಲ ಸರ್, ಏನೂ ಖರ್ಚಿಲ್ಲ. ಇನ್ಶೂರೆನ್ಸ್ ಮಾತ್ರ ಮಾಡ್ಕೋಬೇಕು ರೀ. ಇನ್ಸೂರೆನ್ಸ್ ಡ್ಯೂ ಇದೆಯಾ? ಹಾಂ, ಇನ್ಶೂರೆನ್ಸ್ ಡ್ಯೂ ಅದ ಸರ್. FC ರನ್ನಿಂಗ್ ಐತಾ? ಹಾಂ, ರನ್ನಿಂಗ್ ಅದ ರೀ. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ? ಫೈನಾನ್ಸ್ ಅದ ರೀ, ಅದನ್ನು ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀನಿ ರೀ. ಓಕೆ. ಅಂದರೆ ಕಂಟಿನ್ಯೂ ಏನು ಕೊಡಲ್ಲ? ಕಂಟಿನ್ಯೂ ಕೊಡಲ್ಲ ಸರ್. ಕಂಟಿನ್ಯೂ ಒಂದು ಟ್ರಕ್ ಇದ್ರೆ ಅದನ್ನೊಂದು ಕೊಟ್ಟು ಭಾಳ ಗೋಳ ಆಗ್ತದೇನು ರೀ. ಕಂಟಿನ್ಯೂ ಕೊಡಾಗಿಲ್ಲ ರೀ, ಪೂರ್ತಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಓಕೆ. ಅವ್ರು ಬೇಕಂದ್ರೆ ಅವ್ರಿಗೆ ಟೈಮ್ ಕೊಡ್ಬೋದು ರೀ, ಅವ್ರಿಗೆ ಲೋನ್ ಹಾಕೊಳಂಗತ್ತೆ. ಓಕೆ. ಲೋನ್ ಅಂದರೆ ಲೋನ್ ಆಪ್ಷನ್ಸ್ ಕೊಡ್ತೀರಾ? ಅಂದರೆ ಅವ್ರಿಗೆ ಲೋನ್ ಆಗೋವ್ರಿಗೆ ಬೇಕಾದ್ರೆ ಟೈಮ್ ಕೊಡ್ತೀರಾ? ಹಾಂ, ಟೈಮ್ ಕೊಡ್ತೀನಿ ಸರ್. ಓಕೆ. ಗಾಡಿ ಏನು ಬೇಕಾದ್ರೆ ಹೆಲ್ಪ್ ಎಲ್ಲ ಥರ ಮಾಡ್ತೀನಿ ರೀ. ಹಾಂ. ಓಕೆ. ಗಾಡಿ ಲೊಕೇಶನ್ ಸರ್? ಜಮಖಂಡಿ ರೀ, ಕರ್ನಾಟಕ. ಜಮಖಂಡಿ ಅಂದರೆ ಜಿಲ್ಲೆ ಯಾವ್ದು ಸರ್? ಬಾಗಲಕೋಟೆ ರೀ. ಬಾಗಲಕೋಟೆ ಜಿಲ್ಲೆ, ಜಮಖಂಡಿನಾ? ಹೌದು ಸರ್. ಓಕೆ. ರೇಟ್ ಏನು ಹೇಳ್ತಾರೆ ಸರ್ ಗಾಡಿಗೆ? ರೇಟ್ 7,10,000 ರೂಪಾಯಿ ಹೇಳೇನಿ ರೀ. ಇನ್ನು ಬೈಟೆಕ್ನಾಗ ಏನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ಬೋದು. ಓಕೆ. ಒಟ್ಟು CC ಕಂಡೀಷನಲ್ಲಿ ಹೇಳ್ತಿದ್ದೀರಾ? ಹಾಂ ಸರ್. ಓಕೆ. 7,10,000 ಬಂದಾಗ ಹೆಚ್ಚು ಕಡಿಮೆ ಆಗುತ್ತೆ? ಹಾಂ, ಸ್ವಲ್ಪ ಬಂದಾಗ ಏನು ರೀ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಕೊಡ್ಬೋದು. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ? ಏನು ಸರ್? ಕಾಂಟ್ಯಾಕ್ಟ್ ನಂಬರು ಇದೆ ಇಲ್ಲ ನಿಮ್ಮದು? ಹಾಂ, ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್. ಸರಿ ಸರ್. ಓಕೆ.